ಶಾಂತಿ. ಸಂಗಮಯುಗದ ವಿಶೇಷ ಹಬ್ಬ ನಮ್ಮೆಲ್ಲರನ್ನ ಸಹೋದರತ್ವತೆಯ ಭಾವನೆಗಳಲ್ಲಿ ಮತ್ತಷ್ಟು ಬಂಧಿಸುವಂತಹ ಹಬ್ಬ. ಪವಿತ್ರತೆಯ ತಳಪಾಯದ ಮೂಲಕ ಪೂರ್ತಿ ಪ್ರಪಂಚವನ್ನೇ ಪವಿತ್ರ ಮಾಡುವಂತಹ ದೃಢ ಸಂಕಲ್ಪ, ವಿಶೇಷ ಸಂಕಲ್ಪವನ್ನು ಮತ್ತಷ್ಟು ದೃಢಪಡಿಸಿಕೊಳ್ಳುವಂತಹ ಹಬ್ಬ. ಬಾಬಾರವರ ಜೊತೆಗಿನ ಸಂಬಂಧವನ್ನು ಮತ್ತಷ್ಟು ಆಳ ಮಾಡಿಕೊಳ್ಳುವಂತಹ, ಬಾಬನ ರಕ್ಷಾ ಕವಚದಲ್ಲಿ ಸದಾ ಇದ್ದು ಅನ್ಯರನ್ನೂ ಸಹ ಭಗವಂತನ ರಕ್ಷಾ ಕವಚದಲ್ಲಿ ಬಂಧಿಸುವಂತಹ, ನಾವೆಲ್ಲರೂ ಪರಸ್ಪರದಲ್ಲಿ ಮಧುರ ಸಹೋದರ ಸಹೋದರಿಯ ಸಂಬಂಧಕ್ಕಿಂತಲೂ ಭಿನ್ನವಾದ ಕೇವಲ ಸಹೋದರತ್ವತೆಯ ದೃಷ್ಟಿಯಿಂದ ಪೂರ್ತಿ ವಿಶ್ವದಲ್ಲಿ ಸುಖ ಶಾಂತಿಯ ಪ್ರಪಂಚವನ್ನು ನಿರ್ಮಾಣ ಮಾಡುವಂತಹ ಶ್ರೇಷ್ಠ ಸಂಕಲ್ಪವನ್ನು ಮಾಡುವಂತಹ ಶುಭ ಪಾವನ ಪರ್ವ ರಕ್ಷಾಬಂಧನ. ತಾವೆಲ್ಲ ಆತ್ಮಿಕ ಸಹೋದರ ಸಹೋದರಿಯರಿಗೆ ಈ ಪಾವನ ಪರ್ವ ರಕ್ಷಾಬಂಧನದ ಕೋಟಿ ಕೋಟಿ ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. ಇಂದಿನ ಮುರಳಿಯ ಮಹಾವಾಕ್ಯಗಳನ್ನು ಕೇಳೋಣ. ಬಾಬಾ ತಿಳಿಸುತ್ತಾರೆ, ಮುರಳಿಯ ದಿನಾಂಕವಾಗಿದೆ 28/8/2026. ಪ್ರಾತಃ ಮುರಳಿ, ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಾವು ಡ್ರಾಮಾದ ಗುಪ್ತ ರಹಸ್ಯವನ್ನು ತಿಳಿದುಕೊಂಡಿದ್ದೀರಾ. ಈ ಸಂಗಮ ಯುಗವೇ ಅತ್ತುವ ಕಲೆಯ ಯುಗವಾಗಿದೆ. ಸತ್ಯಯುಗದಿಂದ ಹಿಡಿದು ಕಲೆಗಳು ಕಡಿಮೆ ಆಗುತ್ತಾ ಹೋಗುತ್ತವೆ. ಪ್ರಶ್ನೆ: ಎಲ್ಲದಕ್ಕಿಂತ ಉತ್ತಮ ಸೇವೆ ಯಾವುದಾಗಿದೆ? ಆ ಸೇವೆ ಯಾರು ಮಾಡುತ್ತಾರೆ? ಉತ್ತರ: ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವಂತಹ, ಬಡವರನ್ನು ರಾಜರನ್ನಾಗಿ ಮಾಡುವಂತಹ, ಪತಿತರನ್ನು ಪಾವನ ಮಾಡುವಂತಹ ಸೇವೆ ಎಲ್ಲದಕ್ಕಿಂತ ಉತ್ತಮ ಸೇವೆಯಾಗಿದೆ. ಇಂತಹ ಸೇವೆ ಒಬ್ಬ ತಂದೆಯ ವಿನಃ ಮತ್ತಾರೂ ಮಾಡಲು ಸಾಧ್ಯವಿಲ್ಲ. ತಂದೆ ಇಂತಹ ಮಹಾನ್ ಸೇವೆಯನ್ನು ಮಾಡಿದ್ದಾರೆ. ಆದ್ದರಿಂದಲೇ ಮಕ್ಕಳು ಅವರ ಗೌರವ ಮಾಡುತ್ತಾರೆ. ಬಾಬನಿಗೆ ಗೌರವ ಕೊಡುತ್ತೇವೆ. ಎಲ್ಲದಕ್ಕಿಂತ ಮೊದಲು ಸೋಮನಾಥ ಮಂದಿರವನ್ನು ನಿರ್ಮಾಣ ಮಾಡಿ ಅವರ ಪೂಜೆಯನ್ನು ಮಾಡುತ್ತೇವೆ. ಗೀತೆ: ಕೊನೆಗೂ ಆ ದಿನ ಬಂದಿತು ಇಂದು. ಶಿವಬಾಬರವರನ್ನು ಮಿಲನ ಮಾಡುವಂತಹ ದಿನ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು, ಈ ಗೀತೆಯನ್ನು ಕೇಳಿದ್ದೀರಾ? ಹೇಗೆ ಆತ್ಮ ಗುಪ್ತವಾಗಿದೆ ಮತ್ತು ಶರೀರ ಪ್ರತ್ಯಕ್ಷವಾಗಿದೆ. ಆತ್ಮ ಈ ನೇತ್ರಗಳಿಂದ ನೋಡಲಾಗುವುದಿಲ್ಲ. ಆತ್ಮ ನಿರಾಕಾರಿಯಾಗಿದೆ, ಸೂಕ್ಷ್ಮವಾಗಿದೆ. ಇರೋದಂತೂ ಅವಶ್ಯವಾಗಿ ಇದೆ ಆತ್ಮ, ಆದರೆ ಈ ಶರೀರದಿಂದ ಮುಚ್ಚಿಕೊಂಡಿದೆ. ಆದ್ದರಿಂದ ಹೇಳಲಾಗುವುದು ಆತ್ಮ ಗುಪ್ತ ಎಂದು. ಆತ್ಮ ಸ್ವಯಂ ಹೇಳುತ್ತೆ, ನಾನು ನಿರಾಕಾರ ಆಗಿದ್ದೇನೆ. ಇಲ್ಲಿ ಸಂಸ್ಕಾರದಲ್ಲಿ ಆತ್ಮ ಸ್ವಯಂ ಹೇಳುತ್ತೆ, ನಾನು ನಿರಾಕಾರ ಆಗಿದ್ದೇನೆ. ಇಲ್ಲಿ ಸಾಕಾರದಲ್ಲಿ ಬಂದು ಗುಪ್ತವಾಗಿದ್ದೇನೆ. ಆತ್ಮರದು ನಿರಾಕಾರಿ ಪ್ರಪಂಚವಾಗಿದೆ. ಅಲ್ಲಂತೂ ಗುಪ್ತ ಮಾತೇ ಇಲ್ಲ. ಪರಂಪಿತ ಪರಮಾತ್ಮನೂ ಅಲ್ಲಿ ಇರುತ್ತಾರೆ. ಅದಕ್ಕೆ ಹೇಳಲ್ಲ, ಪರಂಪಿತ ಪರಮಾತ್ಮ ತಂದೆಯೂ ಅಲ್ಲಿ ಇರುತ್ತಾರೆ. ಅವರಿಗೆ ಹೇಳಲಾಗುವುದು ಸುಪ್ರೀಂ ಎಂದು, ಶ್ರೇಷ್ಠಾತಿ ಶ್ರೇಷ್ಠ ಆತ್ಮ ಎಂದು. ಭಿನ್ನಾತಿ ಭಿನ್ನವಾಗಿರುವವರಾಗಿದ್ದಾರೆ ಪರಮಪಿತ ಪರಮಾತ್ಮ. ತಂದೆ ಹೇಳುತ್ತಾರೆ, ಹೇಗೆ ನೀವು ಗುಪ್ತವಾಗಿದ್ದೀರಾ ಹಾಗೆ ನಾನು ಸಹ ಗುಪ್ತವಾಗಿ ಬರಬೇಕಾಗುವುದು. ನಾನು ಗರ್ಭ ಜೈಲಲ್ಲಿ ಬರುವುದಿಲ್ಲ. ನನ್ನ ಹೆಸರು ಒಂದೇ ಇದೆ, ಶಿವ. ಇದೇ ನಡೆದು ಬರುತ್ತೆ. ನಾನು ಈ ಬ್ರಹ್ಮರವರಲ್ಲಿ ಬಂದಿದ್ದೇನೆ ಅಂದಾಗ ನನ್ನ ಹೆಸರು ಬದಲಾಗುವುದಿಲ್ಲ. ಇವರ ಆತ್ಮ, ಇನ್ನ ಶರೀರ ಏನಿದೆ ಇದರ ಹೆಸರು ಚೇಂಜ್ ಆಗತ್ತೆ. ನಾನಂತೂ ಶಿವ ಆಗಿದ್ದೇನೆ, ನನಗೆ ಶಿವ ಎಂದೇ ಹೇಳುತ್ತೀರಾ. ಎಲ್ಲ ಆತ್ಮರ ತಂದೆಯಾಗಿದ್ದೇನೆ. ನೀವು ಆತ್ಮರು ಈ ಶರೀರದಲ್ಲಿ ಗುಪ್ತವಾಗಿದ್ದೀರಾ. ಈ ಶರೀರದ ಮೂಲಕ ಕರ್ಮ ಮಾಡುತ್ತೀರಾ. ನಾನು ಸಹ ಗುಪ್ತವಾಗಿದ್ದೇನೆ. ತಾವು ಮಕ್ಕಳಿಗೆ ಈ ಜ್ಞಾನ ಈಗ ಸಿಗುತ್ತಿದೆ. ನಾನು ಆತ್ಮ ಈ ಶರೀರದಿಂದ ಮುಚ್ಚಲ್ಪಟ್ಟಿದ್ದೇನೆ. ಆತ್ಮ ನಿರಾಕಾರಿಯಾಗಿದೆ, ಶರೀರ ಸಾಕಾರಿಯಾಗಿದೆ. ಬಾಬಾ ಹೇಳ್ತಾರೆ, ನಾನು ಸಹ ಆ ಶರೀರಿ ಆಗಿದ್ದೇನೆ. ತಂದೆ ನಿರಾಕಾರ ಆಗಿದ್ದಾರೆ. ಈ ಶರೀರದ ಮೂಲಕ ತಿಳಿಸುತ್ತಾರೆ.
ನೀವು ಸಹ ನಿರಾಕಾರಿ ಆಗಿದ್ದೀರಾ, ಶರೀರದ ಮೂಲಕ ಕೇಳುತ್ತೀರಾ. ತಾವು ತಿಳಿದುಕೊಂಡಿದ್ದೀರಾ ಬಾಬಾ ಬಂದಿದ್ದಾರೆ. ತಂದೆ ಬರುವುದೇ ಭಾರತವನ್ನು ಪುನಃ ಶ್ರೀಮಂತ ಮಾಡಲು. ತಾವು ಹೇಳುತ್ತೀರಾ ನಾವು ಭಾರತದವರು, ಭಾರತ ಬಡ ದೇಶವಾಗಿದೆ ಎಂದು. ಎಲ್ಲರೂ ತಿಳಿದುಕೊಂಡಿದ್ದಾರೆ, ಆದರೆ ಯಾರಿಗೂ ಗೊತ್ತಿಲ್ಲ ನಮ್ಮ ಭಾರತ ಶ್ರೀಮಂತ ಯಾವಾಗಿತ್ತು, ಹೇಗೆ ಇತ್ತು. ತಾವು ಮಕ್ಕಳಿಗೆ ಬಹಳ ನಶೆ ಇದೆ, ನಮ್ಮ ಭಾರತವಂತೂ ಬಹಳ ಶ್ರೀಮಂತವಾಗಿತ್ತು. ದುಃಖದ ಹೆಸರು ಗುರುತು ಇರಲಿಲ್ಲ. ಸತ್ಯಯುಗದಲ್ಲಿ ಬೇರೆ ಯಾವುದೇ ಧರ್ಮ ಇರುವುದಿಲ್ಲ. ಒಂದೇ ದೇವಿ ದೇವತಾ ಧರ್ಮವಿತ್ತು, ಅದು ಯಾರಿಗೂ ಗೊತ್ತಿಲ್ಲ. ಏನು ವಿಶ್ವದ ಭೂಗೋಳ ಚರಿತ್ರೆ ಇದೆ, ಅದನ್ನು ಯಾರೂ ತಿಳಿದುಕೊಂಡಿಲ್ಲ. ಈಗ ತಾವು ಒಳ್ಳೆಯ ರೀತಿ ತಿಳಿದುಕೊಂಡಿದ್ದೀರಾ. ನಮ್ಮ ಭಾರತ ಬಹಳ ಶ್ರೀಮಂತವಾಗಿತ್ತು, ಈಗ ಬಹಳ ಬಡ ದೇಶವಾಗಿದೆ. ಈಗ ಪುನಃ ತಂದೆ ಬಂದಿದ್ದಾರೆ ಶ್ರೀಮಂತರನ್ನಾಗಿ ಮಾಡಲು. ಭಾರತ ಸತ್ಯಯುಗದಲ್ಲಿ ತುಂಬ ಶ್ರೀಮಂತವಾಗಿತ್ತು. ಆಗ ದೇವಿ ದೇವತೆಗಳ ರಾಜ್ಯವಿತ್ತು. ಮತ್ತೆ ರಾಜ್ಯ ಎಲ್ಲಿ ಹೋಯಿತು, ಇದನ್ನು ಯಾರೂ ತಿಳಿದುಕೊಂಡಿಲ್ಲ. ಋಷಿ ಮುನಿಗಳು ಸಹ ಹೇಳುತ್ತಾರೆ, ನಾವು ರಚಯಿತ ಮತ್ತು ರಚನೆಯನ್ನು ತಿಳಿದುಕೊಂಡಿಲ್ಲ. ತಂದೆ ಹೇಳುತ್ತಾರೆ, ಸತ್ಯಯುಗದಲ್ಲಿ ಈ ದೇವಿ ದೇವತೆಗಳಿಗೆ ರಚಯಿತ ಮತ್ತು ರಚನೆಯ ಜ್ಞಾನ ಇರುವುದಿಲ್ಲ. ಆದಿ ಮಧ್ಯ ಅಂತ್ಯವನ್ನು ಅವರು ತಿಳಿದುಕೊಂಡಿರುವುದಿಲ್ಲ. ಒಂದು ವೇಳೆ ಅವರಿಗೆ ಈ ಜ್ಞಾನ ಇತ್ತೆಂದರೆ ನಾವು ಮೆಟ್ಟಿಲು ಇಳಿಯುತ್ತಾ ರಸತಲದಲ್ಲಿ ಹೊರಟು ಹೋಗುತ್ತೇವೆಂದು. ಮತ್ತು ರಾಜ್ಯಭಾಗ್ಯದ ಖುಷಿಯೇ ಇರುವುದಿಲ್ಲ, ಸುಖವೇ ಇರುವುದಿಲ್ಲ, ಚಿಂತೆಯಲ್ಲಿ ತೊಡಗುತ್ತಾರೆ. ಈಗ ತಮಗೆ ಚಿಂತೆಯಾಗಿದೆ, ನಾವು ತಮೋ ಪ್ರಧಾನರಿಂದ ಸತೋ ಪ್ರಧಾನರು ಹೇಗಾಗುವುದು. ನಾವು ಆತ್ಮರು ಏನು ನಿರಾಕಾರಿ ಪ್ರಪಂಚದಲ್ಲಿ ಇರುತ್ತಿದ್ದೆವೋ ಅಲ್ಲಿಂದ ಮತ್ತೆ ಹೇಗೆ ಸುಖಧಾಮದಲ್ಲಿ ಬಂದೆವು, ಈ ಜ್ಞಾನವೂ ಇದೆ. ನಾವು ಈಗ ಹತ್ತುವ ಕಲೆಯಲ್ಲಿದ್ದೇವೆ. ಈ 84 ಜನ್ಮಗಳ ಮೆಟ್ಟಿಲಿನ ಚಿತ್ರ ಇದು. ಇದರ ಮಧ್ಯದಲ್ಲಿ ಏನಾಗುತ್ತೆ ಎಂಬುದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ. ಸತ್ಯಯುಗದಲ್ಲಿ ಎಲ್ಲರೂ ಬರುವುದಿಲ್ಲ. ಡ್ರಾಮಾನುಸಾರವಾಗಿ ಪ್ರತಿಯೊಬ್ಬ ಪಾತ್ರಧಾರಿ ನಂಬರ್ ವಾರಾಗಿ ತಮ್ಮ ತಮ್ಮ ಸಮಯಕ್ಕೆ ಬಂದು ಪಾತ್ರ ಮಾಡುತ್ತಾರೆ. ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ಬಡವರ ಬಂಧು ಎಂದು ಯಾರಿಗೆ ಹೇಳಲಾಗುವುದು. ಪ್ರಪಂಚದವರು ತಿಳಿದುಕೊಂಡಿಲ್ಲ. ಗೀತೆಯಲ್ಲಿಯೂ ಸಹ ಕೇಳಿದ್ದೀರಾ, ಕೊನೆಗೂ ಆ ದಿನ ಬಂದಿತು ಎಂದು. ಯಾವ ತಂದೆಯನ್ನು ಕರೆಯುತ್ತಿದ್ದೆವೋ ಆ ತಂದೆಯನ್ನು ಈಗ ಮಿಲನ ಮಾಡುತ್ತಿದ್ದೇವೆ. ಅದೆಲ್ಲ ಭಕ್ತಿಯಾಗಿದೆ. ಭಗವಂತ ಯಾವಾಗ ಬಂದು ನಾವು ಭಕ್ತರನ್ನು ಮುಕ್ತ ಮಾಡುತ್ತಾರೆ, ಸದ್ಗತಿಯಲ್ಲಿ ಕರ್ಕೊಂಡು ಹೋಗ್ತಾರೆ, ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ. ರಾಮರಾಜ್ಯ, ರಾವಣ ರಾಜ್ಯ 2 ಹೆಸರಿದೆ ಅಲ್ವಾ. ಇದನ್ನು ಸಹ ಯಾವ ಮನುಷ್ಯರು ತಿಳಿದುಕೊಂಡಿಲ್ಲ. ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ. ಬಾಬಾ ಪುನಃ ಬಂದಿದ್ದಾರೆ ಈ ಶರೀರದಲ್ಲಿ. ಶಿವ ಜಯಂತಿಯನ್ನು ಆಚರಿಸುತ್ತೀರಾ ಅಂದಾಗ ಶಿವ ಅವಶ್ಯವಾಗಿ ಬಂದಿದ್ದಾರೆ. ಈ ರೀತಿ ಹೇಳುವುದಿಲ್ಲ, ನಾನು ಶ್ರೀಕೃಷ್ಣನ ತನುವಿನಲ್ಲಿ ಬಂದಿದ್ದೇನೆ ಎಂದು. ಇಲ್ಲ, ಬಾಬಾ ಹೇಳುತ್ತಾರೆ, ಶ್ರೀಕೃಷ್ಣನ ಆತ್ಮ 84 ಜನ್ಮ ಪಡೆದುಕೊಳ್ಳುತ್ತಾರೆ. ಯಾರು ಮೊದಲ ನಂಬರಲ್ಲಿದ್ದರು ಅವರು ಈಗ ಅಂತಿಮದಲ್ಲಿದ್ದಾರೆ. ತತ್ವಂ ಬಾಬಾ ಹೇಳ್ತಾರೆ, ನಾನಂತೂ ಬಂದಿದ್ದೇನೆ ಸಾಧಾರಣ ತನುವಿನಲ್ಲಿ, ನಿಮಗೆ ಬಂದು ತಿಳಿಸುತ್ತಿದ್ದೇನೆ ನೀವು ಹೇಗೆ 84 ಜನ್ಮಗಳನ್ನು ಭೋಗಿಸುತ್ತೀರಾ ಎಂದು. ಈ ಸಮಯದಲ್ಲಿ ದೇವತಾ ಧರ್ಮದವರು ಎಂದು ತಮ್ಮನ್ನು ತಾವು ಯಾರೊಬ್ಬರೂ ತಿಳಿದುಕೊಳ್ಳುವುದಿಲ್ಲ. ಏಕೆಂದರೆ ಸತ್ಯಯುಗವನ್ನು ಬಹಳ ದೂರ ತೆಗೆದುಕೊಂಡು ಹೋಗಿದ್ದಾರೆ. ಕಲ್ಪದ ಆಯುಷ್ಯು ಲಕ್ಷಾಂತರ ವರ್ಷಗಳೆಂದು ಬರೆದಿದ್ದಾರೆ. ವಾಸ್ತವದಲ್ಲಿ ಡ್ರಾಮಾದ ಹಿಸ್ಟ್ರಿ ಬಹಳ ಚಿಕ್ಕದಾಗಿದೆ. ಇದರಲ್ಲಿ ಕೆಲವು ಧರ್ಮದ್ದು 5000 ವರ್ಷ, ಕೆಲವುದು 2500 ವರ್ಷದ ಹಿಸ್ಟ್ರಿ ಇದೆ. ನಿಮ್ಮ ಹಿಸ್ಟ್ರಿ ಇದೆ 5000 ವರ್ಷಗಳದು. ದೇವತಾ ಧರ್ಮದವರೇ ಸ್ವರ್ಗದಲ್ಲಿ ಬರುತ್ತಾರೆ, ಅನ್ಯ ಧರ್ಮದವರು ದ್ವಾಪರದಲ್ಲಿ ಬರುತ್ತಾರೆ. ದೇವತಾ ಧರ್ಮದವರೇ ಅನ್ಯ ಧರ್ಮದಲ್ಲಿ ಕನ್ವರ್ಟ್ ಆಗಿದ್ದಾರೆ. ಡ್ರಾಮಾನುಸಾರವಾಗಿ ಮತ್ತೆಯೂ ಹಾಗೆಯೇ ಕನ್ವರ್ಟ್ ಆಗುತ್ತಾರೆ. ನಂತರ ತಮ್ಮ ತಮ್ಮ ಧರ್ಮದಲ್ಲಿ ವಾಪಸ್ ಬರುತ್ತಾರೆ. ಬಾಬಾ ತಿಳಿಸುತ್ತಾರೆ, ಮಕ್ಕಳೇ ತಾವಂತೂ ವಿಶ್ವಕ್ಕೆ ಮಾಲೀಕರಾಗಿದ್ದೀರಿ. ತಾವೀಗ ತಿಳಿದುಕೊಂಡಿದ್ದೀರಾ ಬಾಬಾ ಸ್ವರ್ಗದ ಸ್ಥಾಪನೆ ಮಾಡುವವರಾಗಿದ್ದಾರೆ ಅಂದಾಗ
ನಾವು ಯಾಕೆ ಸ್ವರ್ಗದಲ್ಲಿರಬಾರದು? ತಂದೆಯಿಂದ ನಾವು ಅವಶ್ಯವಾಗಿ ಆಸ್ತಿ ಪಡೆದುಕೊಳ್ಳುತ್ತೇವೆ ಅಂದಾಗ ಇದರಿಂದ ಸಿದ್ಧವಾಗುವುದು ನಮ್ಮ ಧರ್ಮದವರಿವರು. ಯಾರಿರುವುದಿಲ್ಲ ಅವರು ಇಲ್ಲಿ ಬರುವುದೇ ಇಲ್ಲ. ಯಾರು ಸನಾತನ ಧರ್ಮದವರಿರಲ್ಲ ಅವರಿಲ್ಲಿ ಬರಲ್ಲ. ಹೇಳ್ತಾರೆ ಪರಧರ್ಮದಲ್ಲಿ ಯಾಕೆ ಹೋಗಬೇಕು ಎಂದು. ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ಸತ್ಯಯುಗ ಹೊಸ ಪ್ರಪಂಚದಲ್ಲಿ ದೇವತೆಗಳು ಬಹಳ ಸುಖದಲ್ಲಿದ್ದರು. ಚಿನ್ನದ ಮಹಲ್ ಇತ್ತು. ಸೋಮನಾಥ ಮಂದಿರದಲ್ಲಿ ಎಷ್ಟು ಚಿನ್ನ ಇತ್ತು. ಅಂತಹ ಬೇರೆ ಯಾವ ಮಂದಿರವೂ ಇಲ್ಲ. ತುಂಬ ವಜ್ರ ವೈಡೂರ್ಯಗಳಿದ್ದವು. ಬೌದ್ಧ ಯಾರ್ದು ಅಂತಹ ಚಿನ್ನ ವಜ್ರ ವೈಡೂರ್ಯಗಳ ಮಹಲ್ಲುಗಳಿಲ್ಲ. ತಾವು ಮಕ್ಕಳಿಗೆ ತಂದೆ ಅಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ನೀವೆಷ್ಟು ಗೌರವವನ್ನು ಆ ತಂದೆಗೆ ಕೊಡ್ತೀರಾ? ಯಾರು ಒಳ್ಳೆಯ ಕರ್ಮ ಮಾಡಿ ಹೋಗುತ್ತಾರೆ ಅವರಿಗೆ ಗೌರವ ಕೊಡಲಾಗುವುದು. ಈಗ ತಾವು ತಿಳಿದುಕೊಂಡಿದ್ದೀರಾ, ಎಲ್ಲದಕ್ಕಿಂತ ಒಳ್ಳೆಯ ಕರ್ಮ ಮಾಡುವವರು ಪತಿತ ಪಾವನ ತಂದೆಯಾಗಿದ್ದಾರೆ. ನೀವು ಆತ್ಮ ಹೇಳ್ತೀರಾ, ಎಲ್ಲದಕ್ಕಿಂತ ಉತ್ತಮ ಸೇವೆ ಬೇಹದ್ದಿನ ತಂದೆಯೇ ಬಂದು ಮಾಡುತ್ತಾರೆ. ನಮ್ಮನ್ನು ಬಡವರಿಂದ ರಾಜರನ್ನಾಗಿ, ಭಿಕ್ಷುಕರಿಂದ ಅಂದರೆ ಸುಖ ಕೊಡಿ ಶಾಂತಿ ಕೊಡಿ ಅಂತ ಬೇಡುತ್ತಿದ್ವಿ ಅಲ್ವಾ, ರಾಜಕುಮಾರರನ್ನಾಗಿ ಮಾಡ್ತಿದ್ದಾರೆ. ಯಾರು ಭಾರತವನ್ನು ಸ್ವರ್ಗವನ್ನಾಗಿ ಮಾಡ್ತಾರೆ ಅವ್ರಿಗಷ್ಟಾದರೂ ಗೌರವ ಇಡಬೇಕಲ್ವಾ ಅಂತಾರೆ ಬಾಬಾ. ಆದರೆ ಕೆಲವರಂತೂ ಗೌರವವೇ ಕೊಡುವುದಿಲ್ಲ. ತಾವು ತಿಳಿದುಕೊಂಡಿದ್ದೀರಾ, ಶ್ರೇಷ್ಠಾತಿ ಶ್ರೇಷ್ಠ ಮಂದಿರದ ಗಾಯನವಿದೆ, ಸೋಮನಾಥ ಮಂದಿರದ್ದು. ಅದನ್ನಷ್ಟು ಲೂಟಿ ಮಾಡಿ ತಗೊಂಡು ಹೋದರು. ಲಕ್ಷ್ಮೀನಾರಾಯಣರ ಮಂದಿರವನ್ನು ಎಂದಿಗೂ ಯಾರೂ ಲೂಟಿ ಮಾಡುವುದಿಲ್ಲ. ಸೋಮನಾಥ ಮಂದಿರವನ್ನು ಲೂಟಿ ಮಾಡುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಅವರು ಬಹಳ ಧನವಂತರಾಗಿದ್ದರು. ರಾಜರಲ್ಲಿಯೂ ಸಹ ನಂಬರ್ ವಾರ್ ಇರ್ತಾರೆ ಅಲ್ವಾ. ಯಾರು ಶ್ರೇಷ್ಠ ಪದವಿ ಉಳ್ಳವರಿರುತ್ತಾರೆ ಅವರು ಚಿಕ್ಕ ಪದವಿ ಉಳ್ಳಂತಹವರಿಂದ ಗೌರವ ಪಡ್ಕೊಳ್ತಾರೆ. ಚಿಕ್ಕ ಪದವಿ ಇರುವವರು ದೊಡ್ಡ ಪದವಿ ಉಳ್ಳಂತಹವರಿಗೆ ಗೌರವ ಕೊಡ್ತಾರೆ. ದರ್ಬಾರ್ನಲ್ಲಿಯೂ ಸಹ ನಂಬರ್ ವಾರ್ ಆಗಿ ಕುಳಿತುಕೊಳ್ಳುತ್ತಾರೆ. ಬಾಬಾರವರಂತೂ ಅನುಭವಿ ಇದ್ದಾರೆ ಅಲ್ವಾ. ಇಲ್ಲಿನ ದರ್ಬಾರು ಪತಿತ ರಾಜರದ್ದಾಗಿರುತ್ತೆ. ಪಾವನ ರಾಜರ ದರ್ಬಾರ್ ಹೇಗಿರಬಹುದು? ಯಾವಾಗ ಅವರ ಬಳಿ ಅಷ್ಟು ಹಣ ಇರುತ್ತೆ ಅಂದಾಗ ಅವರ ಮನೆಯೂ ಸಹ ಎಷ್ಟು ಚೆನ್ನಾಗಿರಬಹುದು. ಈಗ ತಾವು ತಿಳಿದುಕೊಂಡಿದ್ದೀರಾ, ಬಾಬಾರವರು ನಮಗೆ ಓದಿಸುತ್ತಿದ್ದಾರೆ, ಸ್ವರ್ಗದ ಸ್ಥಾಪನೆ ಮಾಡಿಸುತ್ತಿದ್ದಾರೆ. ನಾವು ಮಹಾರಾಜ ಮಹಾರಾಣಿ ಸ್ವರ್ಗಕ್ಕೆ ಮಾಲೀಕರಾಗುತ್ತೇವೆ. ಮತ್ತು ನಾವೇ ಬೀಳುತ್ತೇವೆ. ಮತ್ತು ನಾವೇ ಮೊಟ್ಟ ಮೊದಲು ಶಿವ ತಂದೆಯ ಪೂಜಾರಿಗಳಾಗುತ್ತೇವೆ. ಯಾರು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡಿದ್ದರೋ ಅವರ ಪೂಜೆ ನಾವು ಮಾಡುತ್ತೇವೆ. ಮತ್ತೆ ಬಾಬಾ ನಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತಾರೆ. ಈಗ ಭಾರತ ಎಷ್ಟು ಬಡ ದೇಶವಾಗಿದೆ. ಮೊದಲು ಇಷ್ಟು ಬಡತನದಲ್ಲಿರಲಿಲ್ಲ. ಬಹಳ ಖುಷಿಯಲ್ಲಿ ಇರುತ್ತಿದ್ದೆವು. ಯಾವ ಜಮೀನು 500 ರೂಪಾಯಿಗಳಲ್ಲಿ ಕೊಳ್ಳಾಗ್ತಾ ಇತ್ತು ಅದು ಇವತ್ತು 5,000ಕ್ಕೂ ಸಹ ಸಿಗೋದಿಲ್ಲ. ಅಲ್ಲಿ ಅಂತೂ ಸತ್ಯಯುಗದಲ್ಲಂತೂ ಭೂಮಿಗೆ ಬೆಲೆನೇ ಇರುವುದಿಲ್ಲ. ಯಾರಿಗೆಷ್ಟು ಬೇಕೋ ಅಷ್ಟು ತಗೋಬಹುದು. ಏಕೆಂದರೆ ತುಂಬ ಜನಸಂಖ್ಯೆ ಇಲ್ಲಿರೋದ್ರಿಂದ ಸಾಕಾಗಲ್ಲ. ಆದರೆ ಅಲ್ಲಿ ಕಡಿಮೆ ಜನ ದೇವಿ ದೇವತಾ ಧರ್ಮದವರಷ್ಟೇ ಇರ್ತಾರೆ ಅಂದಾಗ ಜಾಸ್ತಿ ಇರತ್ತೆ. ಬಹಳ ಜಮೀನಿರುತ್ತೆ. ಮಧುರ ನದಿಗಳಲ್ಲಿ ತಟದಲ್ಲಿ ನಿಮ್ಮ ಮಹಲ್ಲುಗಳಿರುತ್ತವೆ. ಮನುಷ್ಯರು ತುಂಬ ಕಡಿಮೆ ಇರುತ್ತಾರೆ. ಪ್ರಕೃತಿ ದಾಸಿಯಾಗಿರುತ್ತೆ. ಹಣ್ಣು ಹೂವು ಬಹಳ ಚೆನ್ನಾಗಿ ಸಿಗುತ್ತಿರುತ್ತದೆ. ಈಗ ತಾವು ಎಷ್ಟು ಪರಿಶ್ರಮ ಪಡುತ್ತೀರಾ, ಆದರೆ ಒಣಗಿದ ಅನ್ನನೂ ಸಹ ಸಿಗೋದಿಲ್ಲ. ಗೀತೆ ಕೇಳುವುದರಿಂದ ನಿಮಗೆ ರೋಮಾಂಚನವಾಗಬೇಕು. ತಂದೆಗೆ ಬಡವರ ಬಂಧು ಎಂದು ಹೇಳಲಾಗುವುದು. ಈಗ ಅರ್ಥ ತಿಳಿದುಕೊಂಡಿದ್ದೀರಾ ಅಲ್ವಾ. ಕಿಸ್ಕೋ ಸಾಹುಕಾರ್ ಬನಾತೆ, ಬಾಬಾ ಯಾರನ್ನ ಶ್ರೀಮಂತರನ್ನಾಗಿ ಮಾಡುತ್ತಾರೆ. ಅವಶ್ಯವಾಗಿ ಯಾರು ಇಲ್ಲಿ ಬರುತ್ತಾರೆ ಅವರನ್ನು ಬಾಬಾ ಶ್ರೀಮಂತರನ್ನಾಗಿ ಮಾಡುತ್ತಾರೆ ಅಲ್ವಾ. ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ಪಾವನರಿಂದ ಪತಿತರಾಗಬೇಕಾದರೆ 5,000 ವರ್ಷಗಳ ಕಾಲ ಹಿಡಿಸುತ್ತದೆ. ಈಗ ಪುನಃ ಬಾಬಾ ಪತಿತರಿಂದ ಪಾವನ ಮಾಡುತ್ತಾರೆ, ಶ್ರೇಷ್ಠಾತಿ ಶ್ರೇಷ್ಠ ಮಾಡುತ್ತಾರೆ. 1 ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ ಸಿಗುವುದು. ಹೇಳ್ತಾರೆ ಬಾಬಾ ನಾವು ನಿಮ್ಮವರು ಎಂದು. ಬಾಬಾ ಹೇಳುತ್ತಾರೆ, ಮಕ್ಕಳೇ ನೀವು ವಿಶ್ವಕ್ಕೆ ಮಾಲೀಕರಾಗಿದ್ದೀರಾ. ಮಕ್ಕಳ ಜನ್ಮವಾಯಿತು ಅಂದರೆ ವಾರಿಸ್ ಬಂದರು ಅಲ್ವಾ.
ಎಷ್ಟು ಖುಷಿ ಪಡ್ತಾರೆ. ಆದರೆ ಹೆಣ್ಣು ಮಕ್ಕಳ ಮುಖವನ್ನು ನೋಡಿ ಮುಖನೇ ಸಪ್ಪಗೆ ಮಾಡ್ಕೊಂಡ್ಬಿಡ್ತಾರೆ. ಹೆಣ್ಮಕ್ಳಿಗೆ ಜನ್ಮ ಪಡ್ಕೊಂಡ್ರು ಅಂದರೆ ಸಪ್ಪಗಾಗ್ಬಿಡ್ತಾರೆ. ಇಲ್ಲಂತೂ ಎಲ್ಲ ಆತ್ಮರು ಮಕ್ಕಳೇ ಆಗಿದ್ದೇವೆ, ಗಂಡು ಮಕ್ಕಳೇ ಆಗಿದ್ದೇವೆ, ಆಸ್ತಿಗೆ ಹಕ್ಕುದಾರರಾಗಿದ್ದೇವೆ, ನಾವು ಸ್ವರ್ಗಕ್ಕೆ ಮಾಲೀಕರಾಗುತ್ತಿದ್ದೇವೆ. ಈಗ ಗೊತ್ತಾಗ್ತಾ ಇದೆ ನಾವು 5,000 ವರ್ಷಗಳಿಗೆ ಮೊದಲು ಸ್ವರ್ಗದ ಮಾಲೀಕರಾಗಿದ್ದೆವು. ಬಾಬಾ ಆ ರೀತಿ ತಯಾರು ಮಾಡಿದ್ದರು. ಶಿವ ಜಯಂತಿಯನ್ನು ಆಚರಿಸುತ್ತೀರಾ, ಆದರೆ ಇದನ್ನು ತಿಳಿದುಕೊಂಡಿಲ್ಲ. ಆ ತಂದೆ ಯಾವಾಗ ಬಂದಿದ್ದರು, ಲಕ್ಷ್ಮೀನಾರಾಯಣರ ರಾಜ್ಯ ಯಾವಾಗ ಇತ್ತು, ಏನೂ ಗೊತ್ತಿಲ್ಲ. ವಾಸ್ತವದಲ್ಲಿ ಭಾರತದ ಜನಸಂಖ್ಯೆ ಎಲ್ಲರಿಗಿಂತ ಜಾಸ್ತಿ ಇರಬೇಕು, ಭಾರತದ ಜಮೀನು ಎಲ್ಲರಿಗಿಂತ ಜಾಸ್ತಿ ಇರಬೇಕು, ಲಕ್ಷಾಂತರ ವರ್ಷಗಳು ಅಂತ ಹೇಳ್ತಾರೆ. ಅಂದಾಗ ಬಹಳ ಜಮೀನು ಇರಬೇಕಲ್ವಾ. ಪೂರ್ತಿ ಪ್ರಪಂಚದ ಜಮೀನು ಇದ್ರೂ ಪೂರ್ತಿ ಆಗಲ್ಲ ಅಂತಾರೆ ಬಾಬಾ. ಲಕ್ಷಾಂತರ ವರ್ಷಗಳಲ್ಲಿ ಎಷ್ಟು ಜನ್ಮ ಪಡ್ಕೊಂಡಿರಬಹುದು, ಲೆಕ್ಕವಿಲ್ಲದಷ್ಟು ಮನುಷ್ಯರಾಗ್ತಾರೆ. ಅಷ್ಟಂತೂ ಇರಲಿಕ್ಕಿಲ್ಲ ಅಲ್ವಾ. ಈ ಎಲ್ಲ ಮಾತುಗಳನ್ನು ತಂದೆಯೇ ಕುಳಿತು ತಿಳಿಸುತ್ತಾರೆ. ಮನುಷ್ಯರು ಕೇಳಿದಾಗ ಹೇಳುತ್ತಾರೆ, ಈ ಮಾತುಗಳೆಂದಿಗೂ ಕೇಳಿಲ್ಲ ಅಂದರೆ ಇಲ್ಲಿನ ಜ್ಞಾನ ಕೇಳಿದಾಗ ಹೇಳ್ತಾರೆ, ಈ ಮಾತುಗಳನ್ನು ಎಲ್ಲಿ ಕೇಳಿಲ್ಲ, ಯಾವುದೇ ಶಾಸ್ತ್ರದಲ್ಲಿ ಓದಿಲ್ಲ ಎಂದು. ಇದಂತೂ ವಂಡರ್ಫುಲ್ ಮಾತಾಗಿದೆ. ಈಗ ತಾವು ಮಕ್ಕಳ ಬುದ್ಧಿಯಲ್ಲಿ ಪೂರ್ತಿ ಚಕ್ರದ ಜ್ಞಾನವಿದೆ. ಇದು ಬಹಳ ಜನ್ಮಗಳ ಅಂತಿಮ ಜನ್ಮವಾಗಿದೆ. ಪತಿತ ಆತ್ಮ ಆಗಿದ್ದೇವೆ. ಯಾರು ಸತೋ ಪ್ರಧಾನರಾಗಿದ್ದರು ಈಗ ತಮೋ ಪ್ರಧಾನರಾಗಿದ್ದಾರೆ. ಮತ್ತೆ ಸತೋ ಪ್ರಧಾನ ಆಗಬೇಕು. ತಾವು ಆತ್ಮರಿಗೆ ಈಗ ಶಿಕ್ಷಣ ಸಿಗುತ್ತಿದೆ. ಆತ್ಮ ಶರೀರದ ಮೂಲಕ ಕೇಳುತ್ತದೆ, ಶರೀರ ಈ ರೀತಿ ಜೂಲುತ್ತೆ. ಏಕೆಂದರೆ ಆತ್ಮ ಕೇಳುತ್ತೆ ಅಲ್ವಾ. ನಾವು ಆತ್ಮ 84 ಜನ್ಮ ಪಡೆದುಕೊಂಡಿದ್ದೇವೆ. 84 ತಂದೆ ತಾಯಿ ಅವಶ್ಯವಾಗಿ ಸಿಕ್ಕಿದ್ದಾರೆ. ಇದು ಸಹ ಲೆಕ್ಕಾಚಾರ ಇದೆ ಅಲ್ವಾ. ಬುದ್ಧಿಯಲ್ಲಿ ಬರುತ್ತೆ 84 ಜನ್ಮ ಪಡೆದುಕೊಂಡಿದ್ದೇವೆ. ಆಮೇಲೆ ಕಡಿಮೆ ಆಗುತ್ತಾ ಹೋಗುವುದು, ಜನ್ಮಗಳು ಕಡಿಮೆ ಆಗತ್ತೆ. ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಲೆಕ್ಕಾಚಾರ ಇದೆ ಅಲ್ವಾ. ತಂದೆ ಕುಳಿತು ತಿಳಿಸುತ್ತಾರೆ, ಶಾಸ್ತ್ರಗಳಲ್ಲಿ ಏನೆಲ್ಲ ಬರೆದಿದ್ದಾರೆ, ನಿಮಗಾಗಿ ಮತ್ತೆಯೂ 84 ಜನ್ಮ ಎಂದು ಹೇಳಲಾಗುವುದು. ಬಾಬಾ ಹೇಳ್ತಾರೆ, ನನಗಂತೂ ಲೆಕ್ಕ ಇಲ್ಲದಷ್ಟು ಹೇಳಿಬಿಟ್ಟಿದ್ದಾರೆ, ಬೇಶುಮಾರು ಜನ್ಮ ಅಂತ ಹೇಳಿಬಿಟ್ಟಿದ್ದಾರೆ. ಕಣ ಕಣದಲ್ಲೂ ಭಗವಂತ, ಎಲ್ಲಿ ನೋಡಿದ್ರೂ ಅಲ್ಲಿ ಭಗವಂತ, ನೀವೇ ನೀವು ಅಂತ ಹೇಳಿಬಿಟ್ಟಿದ್ದಾರೆ. ಕೃಷ್ಣನೇ ಕೃಷ್ಣ ಎಂದು ಹೇಳಿದ್ದಾರೆ. ಮಥುರಾ ಬೃಂದಾವನದಲ್ಲಿ ಹೇಳ್ತಾರೆ ಶ್ರೀಕೃಷ್ಣ ಸರ್ವವ್ಯಾಪಿ ಎಂದು. ರಾಧೆ ಪಂಥದವರು ಹೇಳ್ತಾರೆ ರಾಧೆ ರಾಧೆ, ರಾಧೆ ಸರ್ವವ್ಯಾಪಿ, ಎಲ್ಲಿ ನೋಡಿದ್ರು ಅಲ್ಲಿ ರಾಧೆನೇ ರಾಧೆ ಎಂದು ಹೇಳ್ತಾರೆ. ನಾವು ರಾಧಾ ಸ್ವಾಮಿ ಅಂತ. ಕೃಷ್ಣ ಸ್ವಾಮಿ ಬೇರೆಯವರಿರ್ತಾರೆ, ಅವರು ರಾಧೆಯನ್ನು ಒಪ್ಕೊಳ್ತಾರೆ, ಇವರು ಕೃಷ್ಣನನ್ನು ಒಪ್ಕೊಳ್ತಾರೆ. ಎಲ್ಲಿ ನೋಡಿದ್ರು ರಾಧೆನೇ ರಾಧೆ ಅಂತ ಹೇಳ್ತಾರೆ. ನೀವು ರಾಧೆ, ನಾವು ರಾಧೆ ಎಂದು ಹೇಳುತ್ತಾರೆ. ಈಗ ತಂದೆ ಕುಳಿತು ತಿಳಿಸುತ್ತಾರೆ, ನಾನು ಬಡವರ ಬಂಧುವಾಗಿದ್ದೇನೆ. ಭಾರತವೇ ಎಲ್ಲದಕ್ಕಿಂತ ಶ್ರೀಮಂತವಾಗಿತ್ತು, ಈಗ ಎಲ್ಲದಕ್ಕಿಂತ ಬಡ ದೇಶವಾಗಿದೆ. ಆದ್ದರಿಂದ ನಾನು ಭಾರತದಲ್ಲಿಯೇ ಬರಬೇಕಾಗುವುದು. ಇದು ಮಾಡಲ್ಪಟ್ಟ ಡ್ರಾಮಾ ಆಗಿದೆ. ಇದರಲ್ಲಿ ಕಿಂಚಿತ್ತು ವ್ಯತ್ಯಾಸವಾಗಲು ಸಾಧ್ಯವಿಲ್ಲ. ಇದು ಡ್ರಾಮಾ, ಹ್ಯೂಮನ್ ಡ್ರಾಮಾ ಆಗಿದೆ, ಮನುಷ್ಯರ ಡ್ರಾಮಾ ಆಗಿದೆ. ಡ್ರಾಮಾ ಏನು ಶೂಟ್ ಆಗತ್ತೆ ಅದೇ ರಿಪೀಟ್ ಆಗತ್ತೆ. ಡ್ರಾಮಾದ ಬಗ್ಗೆ ಗೊತ್ತಾಗಬೇಕು. ಡ್ರಾಮಾ ಎಂದರೆ ಡ್ರಾಮಾ, ಅದಾಗಿರುತ್ತೆ ಹದ್ದಿನ ಡ್ರಾಮಾ, ಇದಾಗಿದೆ ಬೇಹದ್ದಿನ ಡ್ರಾಮಾ. ಇದರ ಆದಿ ಮಧ್ಯ ಅಂತ್ಯವನ್ನು ಯಾರೂ ತಿಳಿದುಕೊಂಡಿಲ್ಲ. ಬಡವರ ಬಂಧು ನಿರಾಕಾರ ತಂದೆಯಾಗಿದ್ದಾರೆ, ಅವರಿಗೆ ಬಡವರ ಬಂಧು ಎಂದು ಹೇಳಲಾಗುವುದು. ಶ್ರೀಕೃಷ್ಣನನ್ನು ಒಪ್ಪಿಕೊಳ್ಳುವುದಿಲ್ಲ. ಕೃಷ್ಣ ಅಂತೂ ಧನವಂತ, ಸತ್ಯಯುಗದ ರಾಜಕುಮಾರ ಆಗುತ್ತಾರೆ. ಭಗವಂತನಿಗೆ ತಮ್ಮ ಶರೀರವಿಲ್ಲ. ಅವರು ಬಂದು ತಾವು ಮಕ್ಕಳನ್ನು ಧನವಂತರನ್ನಾಗಿ ಮಾಡುತ್ತಾರೆ. ತಮಗೆ ರಾಜಯೋಗದ ಶಿಕ್ಷಣವನ್ನು ಕೊಡುತ್ತಾರೆ. ಅವರು ವಿದ್ಯಾಭ್ಯಾಸದಿಂದ ಬ್ಯಾರಿಸ್ಟರ್ ಎಲ್ಲ ಆಗುತ್ತಾರೆ ಮತ್ತು ಸಂಪಾದನೆ ಮಾಡುತ್ತಾರೆ. ತಂದೆಯೂ ಸಹ ತಮಗೆ ಈಗ ಓದಿಸುತ್ತಿದ್ದಾರೆ. ತಾವು ಭವಿಷ್ಯದಲ್ಲಿ ನರನಿಂದ ನಾರಾಯಣ ಆಗುತ್ತೀರಾ, ನಿಮ್ಮ ಜನ್ಮವಂತೂ ಆಗತ್ತೆ ಅಲ್ವಾ. ಈ ರೀತಿ ಅಂತೂ ಅಲ್ಲ, ಸ್ವರ್ಗ ಏನು ಸಮುದ್ರದಿಂದ ಹೊರಗೆ ಬರುತ್ತೆ ಎಂದಲ್ಲ. ಶ್ರೀಕೃಷ್ಣನು ಜನ್ಮ ಪಡ್ಕೊಳ್ತಾರಲ್ವ.
ಕಂಸಪುರಿ ಅಂತೂ ಆ ಸಮಯದಲ್ಲಿ ಇರುವುದಿಲ್ಲ. ಕೃಷ್ಣಪುರಿ ಇದ್ದಾಗ ಶ್ರೀಕೃಷ್ಣನಿಗೆ ಎಷ್ಟು ಹೆಸರು ಪ್ರಸಿದ್ಧವಾಗಿದೆ. ಅವರ ತಂದೆಯ ಹೆಸರು ಅಷ್ಟು ಪ್ರಸಿದ್ಧ ಇಲ್ಲ. ಅವರ ತಂದೆ ಎಲ್ಲಿದ್ದರು? ಅವಶ್ಯವಾಗಿ ರಾಜರ ಮಕ್ಕಳೇ ಆಗಿರ್ತಾರಲ್ವ. ಅಲ್ಲಿ ದೊಡ್ಡ ರಾಜನ ಮನೆಯಲ್ಲಿ ಜನ್ಮವಾಗುವುದು. ಆದರೆ ಅಲ್ಲಿ ಪತಿತ ರಾಜರು, ಸತ್ಯುಗದಲ್ಲ, ಸತ್ಯುಗದಲ್ಲಿ ರಾಜರಿರ್ತಾರೆ, ಮಹಾರಾಜ ಮಹಾರಾಣಿ ಪವಿತ್ರರಿರ್ತಾರೆ. ದ್ವಾಪರ ಯುಗದಿಂದ ಪತಿತ ರಾಜರು. ಅವರು ಪತಿತ ರಾಜ ಆದ ಕಾರಣ ಅವರ ಹೆಸರು ಇರುವುದಿಲ್ಲ. ಶ್ರೀಕೃಷ್ಣ ಯಾವಾಗಿದ್ದರೂ ಆಗ ಪತಿತರಿರುವುದಿಲ್ಲ. ಅವರ ತಂದೆಗೆ ಅಷ್ಟು ಮಹಿಮೆ ಇಲ್ಲ, ಅವ್ರಿಗಷ್ಟು ಮಹಿಮೆ ಇದೆ. ಯಾವಾಗ ಬಿಲ್ಕುಲ್ ಸಮಾಪ್ತಿ ಆಗಿಬಿಡತ್ತೆ ಎಲ್ಲ, ಆಗ ಅವರು ಗದ್ದಿ ಮೇಲೆ ಕೂತ್ಕೊಳ್ತಾರೆ. ಕೃಷ್ಣ ತಮ್ಮ ರಾಜ್ಯವನ್ನು ಪಡೆದುಕೊಳ್ಳುತ್ತಾರೆ. ಅಲ್ಲಿಂದ ಸಂವಂತ ಪ್ರಾರಂಭವಾಗತ್ತೆ ಸತ್ಯಯುಗದ್ದು. ಲಕ್ಷ್ಮೀನಾರಾಯಣರಿಂದ ಸಂವಂತ ವರ್ಷ ಪ್ರಾರಂಭವಾಗುವುದು. ತಾವು ಪೂರ್ತಿ ಲೆಕ್ಕಾಚಾರವನ್ನು ಬರೆಯುತ್ತೀರಾ. ಇವರ ರಾಜ್ಯ ಇಷ್ಟು ಸಮಯ, ನಂತರ ಇವರ ರಾಜ್ಯ ಇಷ್ಟು ಸಮಯ ಎಂದು ಅಂದಾಗ ಮನುಷ್ಯರು ತಿಳಿದುಕೊಳ್ಳುತ್ತಾರೆ, ಕಲ್ಪದ ಆಯುಷ್ಯು ದೊಡ್ಡದಾಗಲು ಸಾಧ್ಯವಿಲ್ಲ. 5000 ವರ್ಷಗಳ ಪೂರ್ತಿ ಲೆಕ್ಕಾಚಾರವಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ರಚಯಿತ ಮತ್ತು ರಚನೆಯ ಜ್ಞಾನವನ್ನು ಬುದ್ಧಿಯಲ್ಲಿಟ್ಟುಕೊಂಡು ತಮೋಪ್ರಧಾನರಾಗುವ ಅಲ್ಲ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ರಚಯಿತ ಮತ್ತು ರಚನೆಯ ಜ್ಞಾನವನ್ನು ಬುದ್ಧಿಯಲ್ಲಿಟ್ಟುಕೊಂಡು ಸತೋಪ್ರಧಾನರಾಗುವ ಪುರುಷಾರ್ಥ ಮಾಡಬೇಕು. ಇದು ಒಂದೇ ಚಿಂತೆ ಇಟ್ಟುಕೊಳ್ಳಬೇಕು, ನಾನು ಸತೋಪ್ರಧಾನ ಅವಶ್ಯವಾಗಿ ಆಗಬೇಕು. ಎರಡನೇ ಪಾಯಿಂಟು, ಈ ಬೇಹದ್ದಿನ ಡ್ರಾಮವನ್ನು ಬುದ್ಧಿಯಲ್ಲಿಟ್ಟುಕೊಂಡು ಅಪಾರ ಖುಷಿಯಲ್ಲಿ ಇರಬೇಕು. ತಂದೆಯ ಸಮಾನ ಗೌರವ ಪಡೆದುಕೊಳ್ಳಲು ಪತಿತರನ್ನು ಪಾವನರನ್ನಾಗಿ ಮಾಡುವ ಸೇವೆ ಮಾಡಬೇಕು. ವರದಾನ, ಅಧಿಕಾರಿತನದ ಸ್ಮೃತಿಯ ಮೂಲಕ ಸರ್ವಶಕ್ತಿಗಳ ಅನುಭವ ಮಾಡುವಂತಹ ಪ್ರಾಪ್ತಿ ಸ್ವರೂಪರಾಗಿರಿ. ವರದಾನದ ವಿಶ್ಲೇಷಣೆ. ಒಂದು ವೇಳೆ ಬುದ್ಧಿಯ ಸಂಬಂಧ ಸದಾ ಒಬ್ಬ ತಂದೆಯ ಜೊತೆ ಜೋಡಣೆಯಾಗಿದ್ದರೆ ಸರ್ವಶಕ್ತಿಗಳ ಆಸ್ತಿ ಅಧಿಕಾರದ ರೂಪದಲ್ಲಿ ಪ್ರಾಪ್ತವಾಗುವುದು. ಯಾರು ಅಧಿಕಾರಿ ಎಂದು ತಿಳಿದು ಪ್ರತಿ ಕರ್ಮ ಮಾಡುತ್ತಾರೆ ಅವರಿಗೆ ಹೇಳುವ ಮತ್ತು ಸಂಕಲ್ಪದಲ್ಲಿಯೂ ಸಹ ಬೇಡುವ ಅವಶ್ಯಕತೆ ಇರೋದಿಲ್ಲ. ಈ ಅಧಿಕಾರಿತನದ ಸ್ಮೃತಿಯೇ ಸರ್ವಶಕ್ತಿಗಳ ಪ್ರಾಪ್ತಿಯ ಅನುಭವ ಮಾಡಿಸುತ್ತದೆ. ಅಂದಾಗ ನಶೆ ಇರಬೇಕು. ಸರ್ವಶಕ್ತಿಗಳು ನಮ್ಮ ಜನ್ಮಸಿದ್ಧ ಅಧಿಕಾರವಾಗಿವೆ. ಅಧಿಕಾರಿಯಾಗಿ ನಡೆದಾಗ ಅಧೀನತೆ ಸಮಾಪ್ತಿಯಾಗುವುದು. ಸ್ಲೋಗನ್, ಸ್ವಯಂನ ಜೊತೆಗೆ ಪ್ರಕೃತಿಯನ್ನು ಸಹ ಪಾವನ ಮಾಡಬೇಕಾದರೆ ಸಂಪೂರ್ಣ ಸೆಳೆತ ಮುಕ್ತರಾಗಿರಿ. ಸ್ವಯಂನ ಜೊತೆಗೆ ಪ್ರಕೃತಿಯನ್ನು ಸಹ ಪಾವನ ಮಾಡಬೇಕಾದರೆ ಸಂಪೂರ್ಣ ಸೆಳೆತ ಮುಕ್ತರಾಗಿರಿ. ಇಷಾರೆ, ಅಪವಿತ್ರತೆಯ ಬೀಜವನ್ನು ಸಹ ಸಮಾಪ್ತಿ ಮಾಡಿ ಸಂಪೂರ್ಣ ಸ್ವಚ್ಛ ಪವಿತ್ರರಾಗಿರಿ. ಒಂದು ವೇಳೆ ಪವಿತ್ರತೆಯ ನಿಯಮ ಪಕ್ಕಾ ಇತ್ತೆಂದರೆ ಸೆಳೆತ ಮುಕ್ತರು. ಈರ್ಷೆ ಮತ್ತು ಕ್ರೋಧದಿಂದಲೂ ಸಹ ಮುಕ್ತರಾಗಿರಿ. ಚಿಡಿಚಿಡಪ್ಪನ್ ಕಿರಿಕಿರಿ ಮಾಡಬಾರ್ದು. ಇದು ಸಹ ಸೆಳೆತವಿರಬಾರದು. ಅದಾಗಬೇಕು ಇದಾಗಬೇಕು ಅನ್ನೋ ಸೆಳೆತವೂ ಇರಬಾರ್ದು. ಸ್ವಾರ್ಥ ಅಥವಾ ಈರ್ಷೆಗೆ ವಶ ಆಗಿ ಯಾವುದೇ ಮಾತು ಹೇಳಿದ್ದೀರಾ, ಅದು ಪೂರ್ತಿ ಆಗಲಿಲ್ಲ ಅಂದರೆ ಕ್ರೋಧ ಹುಟ್ಟುತ್ತೆ. ಆದ್ದರಿಂದ ಪವಿತ್ರತೆಯ ಪಿಲ್ಲರನ್ನು, ತಳಪಾಯವನ್ನು, ಪವಿತ್ರತೆಯ ಸ್ತಂಭವನ್ನು ಪಕ್ಕಾ ಮಾಡಿಕೊಂಡಾಗ ಈ ಸ್ತಂಭ ಲೈಟ್ ಹೌಸ್ನ ಕೆಲಸ ಮಾಡುವುದು. ಓಂ ಶಾಂತಿ.